Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹಿಂದಿನ ಸುತ್ತಿನಲ್ಲಿ ನೀವು ವೀಕ್ಷಿಸಿದ್ದೀರಿ ಮಧುರ ಗೀತೆಗಳ ಮಧುರ ಸ್ವರಸಾಗರ ಸುತ್ತು. ಇಂದಿನ ಸಂಚಿಕೆಯಿಂದ ನೀವು ನೋಡ್ಲಿಕ್ಕಿದ್ದೀರಿ ಸುಗಮ ಗೀತೆಗಳ ಸುಗಮ ಸ್ವರಸಾಗರ ಸುತ್ತು. ಉಡುಪಿ ಶ್ರಾವ್ಯ ಭಾಸ್ರಿಯವರು ಈ ಸುತ್ತಿನಲ್ಲಿ ನಮ್ಮ ತೀರ್ಪುಗಾರರಾಗಿರ್ತಾರೆ. ಶ್ರಾವ್ಯ ಭಾಸ್ರಿಯವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಶ್ರಾವ್ಯ ಭಾಸ್ರಿಯವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ತನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ ಸಂಗೀತದಲ್ಲಿ PhD ಕೂಡ ಮಾಡ್ತಾ ಇದ್ದಾರೆ. ಶ್ರಾವ್ಯರವರೇ, ನಿಮಗೆ ಸಂಗೀತದ ಮೇಲೆ ಆಸಕ್ತಿ ಹೇಗೆ ಬಂತು? ಸಂಗೀತ ನಮ್ಮ ಫ್ಯಾಮಿಲಿಯಲ್ಲೇ ಇದ್ದಂಥ ಒಂದು ಕಲೆ. ತಾಯಿಯವ್ರು ಹಾಡ್ತಾ ಇದ್ರು. ಹಾಗೆ ನನ್ನ ತಾಯಿಯ ತಂದೆ, ನನ್ನ ಅಜ್ಜ ನಾದವೈಭವ್ ಉಡುಪಿ ವಾಸುದೇವ್ ಭಟ್ ಅಂತ, ಅವರು ಸಂಗೀತಗಾರರು. ಹಾಗೆ ಅದು ಮನೆಯಲ್ಲಿ ಆ ಸಂಗೀತದ ವಾತಾವರಣ ಇದ್ದಿದ್ದರಿಂದ ನಾನು ಬೆಳೀತಾ ಸಂಗೀತ, ಅಮ್ಮ ಹಾಡು ಹೇಳ್ಕೊಡೋದು, ನಾನು ಸಂಗೀತ ಕಲಿಯೋದು, ಈ ಆಸಕ್ತಿ ಸಣ್ಣದಿಂದಲೂ ಇತ್ತು. ಹಾಗೆ ಗುರುಗಳು, ಬೇರೆ ಬೇರೆ ಗುರುಗಳ ಹತ್ರ ಕಲಿತಾ ನನ್ನ ಏನು ಸ್ಕಿಲ್ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಸ್ವಲ್ಪನೇ ಡೆವಲಪ್ ಮಾಡ್ತಾ ಕಲಿತಾ ಹಾಗೆ ಬೆಳೆದೆ. ಶ್ರಾವ್ಯರವರೇ, ನೀವು ಸಂಗೀತದಲ್ಲಿ ವಿದ್ವತ್ತನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ಯಾವ ಗುರುಗಳ ಬಳಿ ಮಾಡ್ತಾ ಇದ್ದೀರಿ? ನಾನು ನನ್ನ ವಿದ್ವತ್ ಅಭ್ಯಾಸವನ್ನು ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಗುರುಗಳ ಹತ್ರ ಕಲಿತಾ ಇದ್ದೇನೆ. ನೀವು ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತ ತರಬೇತಿ ನೀಡ್ತಾ ಇದ್ದೀರಿ. ಎಲ್ಲಿ, ಯಾವ ಊರಿನಲ್ಲಿ ನೀಡ್ತಾ ಇದ್ದೀರಿ ನೀವು? ಮನೆಯಲ್ಲೇ ಮನೆ ಹಿಂದೆನೇ ನಾನೊಂದು ಸಣ್ಣ ಕ್ಲಾಸ್ ರೂಮ್, ಪಾಠಶಾಲೆ ಅಂತ ಕರಿತೇನೆ ನಾನು. ಸೊ ಸಣ್ಣದಾಗಿ ಪ್ರಾರಂಭ ಆಗಿತ್ತು. ಅಂದರೆ ಅಕ್ಕಪಕ್ಕದ ಮಕ್ಕಳು, ಇಂಟ್ರೆಸ್ಟೆಡ್ ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಆಗಿತ್ತು. ಈಗ ಸುಮಾರು 1.5 ವರ್ಷ ಆ ಥರ ಇಂದ ನಾನು ಕೆಲವೊಂದು ಆಸಕ್ತ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತಾ ಇದ್ದೇನೆ. ಕಲಾ ತಪಸ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಈ ನನ್ನ ಸಂಗೀತ ಶಾಲೆಯ ಹೆಸರು. ಸಂಗೀತದಲ್ಲಿ PhD ಮಾಡ್ತಾ ಇದ್ದೀರಿ. ಯಾವ ಸಂಸ್ಥೆಯಲ್ಲಿ ಈ ಶಿಕ್ಷಣವನ್ನು ಪಡಿತಾ ಇದ್ದೀರಿ? ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಇದರ ಅಂಡರಲ್ಲಿ ನಾನು ನನ್ನ PhD ಅಧ್ಯಯನವನ್ನು ಮಾಡ್ತಾ ಇದ್ದೇನೆ. ಇದು ದೈಜಿ ವರ್ಲ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರ ಸುತ್ತು. ಈ ಸುಗಮ ಸ್ವರಸಾಗರ ಇದನ್ನು ನೀವು ಹೇಗೆ ವರ್ಣಿಸ್ತೀರಿ? ಸುಗಮ ಸಂಗೀತ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಸುಗಮ, ಸರಳವಾದಂಥದ್ದು, ಸುಲಭವಾದಂಥ ಹಾಡು ಅಂತ ಹೇಳ್ತೇವೆ. ನಿಜವಾಗ್ಲೂ ಸರಳವಾಗಿದೆಯಾ, ನಿಜವಾಗ್ಲೂ ಸುಲಭವಾಗಿದೆಯಾ? ಇದಕ್ಕೆ ನಾನು ಕಂಡುಕೊಂಡಂಥ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ನನ್ನ ಗುರುಗಳು ಅಂದರೆ ನಾನು ಮೈಸೂರಿನ ರಘುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್ನ ಡಾಕ್ಟರ್ ಸುನೀತಾ ಚಂದ್ರಕುಮಾರ್ ಅವರಲ್ಲಿ ನಾನು ನನ್ನ ಸುಗಮ ಸಂಗೀತದ ಅಭ್ಯಾಸನ ಮಾಡ್ತಾ ಇದ್ದೇನೆ. ಅವರು ಸುಗಮ ಸಂಗೀತದ ಬಗ್ಗೆ ಈ ರೀತಿ ವ್ಯಾಖ್ಯಾನ ಕೊಡ್ತಾರೆ: ಸುಗಮ ಹೇಳುವಂಥದ್ದು ಸರಳವಾದಂಥ ಸಂಗೀತ ಅಂತ ಹೇಳಿ ಅರ್ಥ ನಾವು ಮಾಡ್ಕೊಳ್ತೇವೆ. ಆದರೆ ಯಾರಿಗೆ ಸರಳ? ಕೇಳುಗರಿಗೆ ಅದು ಸರಳವಾಗಿ ಅರ್ಥವಾಗುವಂಥದ್ದು. ಅಂದರೆ ಹಾಡುಗಾರರ ಕಡೆಯಿಂದ ಭಾವಕ್ಕೆ ಸರಿಯಾದ, ಸಾಹಿತ್ಯಕ್ಕೆ ಸರಿಯಾದಂತಹ ರಾಗ, ಭಾವಕ್ಕೆ ಸರಿಯಾದಂತಹ ರಾಗ, ಅದನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ, ಹಾಗೆ ಆ ಭಾವಪೂರ್ಣವಾಗಿ ಹಾಡಿದಾಗಲೇ ನಮಗೆ ಲಿರಿಕ್ಸ್ ಮನಸ್ಸಿಗೆ ಮುಟ್ಲಿಕ್ಕೆ ಸಾಧ್ಯ. ಆದ್ದರಿಂದ ಸುಗಮ ಸಂಗೀತ, ಸುಲಭವಾದ ಸಂಗೀತ ಅಂತ ಏನು ನಾವು ಜನರಲ್ ಆಗಿ ಅಂದ್ಕೊಳ್ತೇವೆ, ಹಾಡುಗಾರರ ಕಡೆಯಲ್ಲಿ ಅಥವಾ ಈ ಮ್ಯೂಸಿಷಿಯನ್, ಸಂಗೀತಗಾರರು, ಇನ್ಸ್ಟ್ರೂಮೆಂಟಲಿಸ್ಟ್ ಅವರ ಕಡೆಯಿಂದ ಅದು ಒಂದು ಅಂತ ಹೇಳೋದು ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ಬೇಕು. ಬಿಕಾಸ್ ಕೇಳುಗರಿಗೆ ಸುಗಮವಾಗಿ ಅರ್ಥವಾಗುವ ಹಾಗೆ ಭಾವಪೂರ್ಣವಾಗಿ ಹಾಡೋದ್ರಲ್ಲಿ ಇರೋದು ಸುಗಮ ಸಂಗೀತ. ಆದ್ದರಿಂದ ಈ ರೀತಿಯಾಗಿ ನನ್ನ ಗುರುಗಳು ಯಾವಾಗ ಈ ರೀತಿ ಅರ್ಥ ಮಾಡಿಸಿದಾಗ ನನಗೆ ಹೌದು ಅಂತ ಅನಿಸ್ತು. ಸೊ ಎಸ್, ಸುಗಮ ಸಂಗೀತ ನನ್ನ ವ್ಯಾಖ್ಯಾನವೂ ಅದೇ ಆಗಿದೆ. ಈಗ ಭಾವಪೂರ್ಣವಾಗಿ ಹಾಡುವಂಥ ರೆಸ್ಪಾನ್ಸಿಬಿಲಿಟಿ ನಮ್ಮದು. ಹಾಗೆ ಕೇಳುಗರಿಗೆ ಸುಗಮವಾಗಿ ಅರ್ಥವಾಗುವ ಹಾಗೆ, ಯಾಕಂದರೆ ನಿಮಗೂ ಗೊತ್ತೇ ಇದೆ, ಭಾವಗೀತೆ ಅಥವಾ ತತ್ವಗೀತೆಗಳು ಅಥವಾ ಜನಪದ ಗೀತೆಗಳು ಎಲ್ಲ ಸಾಹಿತ್ಯಕ್ಕೆ ತುಂಬ ಹೆಚ್ಚಿನ ಪ್ರಾಧಾನ್ಯತೆ ಹಾಗೂ ಸಂಗೀತಕ್ಕೆ ಪ್ರಾಧಾನ್ಯತೆ ಇರುವಂಥದ್ದು ಸುಗಮ ಸಂಗೀತ. ಅದರಿಂದ ಭಾವ ತುಂಬ ಮುಖ್ಯವಾಗ್ತದೆ. ಸುಗಮ ಸಂಗೀತದ ವ್ಯಾಖ್ಯಾನ ಈ ರೀತಿಯಾಗಿದೆ. ಶ್ರಾವ್ಯರವರೇ, ಈ ಸುತ್ತಿನಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಾಳುಗಳಿಗೆ ನಿಮ್ಮದೊಂದು ಕಿವಿ ಮಾತು.
ಕಿವಿ ಮಾತು ಹೇಳಲಿಕ್ಕೆ ನಾನು ಇನ್ನು ಸಂಗೀತದ ಇನ್ನೂ ಕಲಿತಾ ಇರುವಂಥ ವಿದ್ಯಾರ್ಥಿನಿ. ಅದರಿಂದ ಕಿವಿ ಮಾತು ಅಂತ ಹೇಳೋ ಬದಲಿಗೆ ನನ್ನ ಒಂದು ಅನಿಸಿಕೆ ಹೇಳ್ತೇನೆ. ಈಗ ಹೇಗೆ ದೈಜ್ ವರ್ಲ್ಡ್ ಸ್ವರಸಾಗರ ಅಂತ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಇದೆಲ್ಲವೂ ಹಂತಗಳಾಗಿರಬೇಕು. ನಮ್ಮ ಹಾಡುಗಾರರಿಗೆ ಕಲಿಯುವ ಹಂತಗಳು. ನಮ್ಮ ಬೆಸ್ಟನ್ನು ಕೊಡಬೇಕು. ವಿನ್ ಆಗ್ತೇವೋ ಇಲ್ವೋ, ಆದರೆ ನಾವು ಹಾಡಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅಷ್ಟೇ ಸಾಕು. ಪ್ರತಿ ಹಂತ ಕೂಡ ನಮಗೆ ಈ ಸ್ವರಸಾಗರ ಇದರಲ್ಲಿ ವಿನ್ ಆಗ್ತೇವೋ ಇಲ್ವೋ, ನೆಕ್ಸ್ಟ್ ಇನ್ನೊಂದು ಹಂತ. ಸೊ ಹಂತವಾಗಿ ನಮ್ಮ ಗಮನ, ನಮ್ಮ ಏಮ್ ಅಂತ ಏನು ಹೇಳ್ತೇವೆ, ಅದು ಸ್ಕಿಲ್ ಡೆವಲಪ್ಮೆಂಟಿಗೆ ನಾವು ಮನಸ್ಸು ಕೊಡ್ತಾ ಹೋಗ್ತಾ ಇರಬೇಕು. ಅಂದರೆ ಅಫ್ಕೋರ್ಸ್ ಕಾಂಪಿಟೇಷನಲ್ಲಿ ಆ ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು. ನನ್ನ ಬೆಸ್ಟ್ ನಾನು ಕೊಡ್ತೇನೆ, ನಾನು ಚೆನ್ನಾಗಿ ಹಾಡಬೇಕು ಅಂತ ಖಂಡಿತವಾಗ್ಲೂ ಇರಬೇಕು. ಆದರೆ ಇದೇ ಕೊನೆ ಅನ್ನೋ ರೀತಿಯಲ್ಲಿ ಇದನ್ನು ತಗೊಂಡು ಹೋಗಬಾರ್ದು. ಇದನ್ನು ಒಂದು ಮೆಟ್ಟಿಲು, ಇದರಿಂದ ನಾನೇನೋ ಕಲೀಲಿಕ್ಕಿದೆ ಅಂತ ಅಂದ್ಕೊಳ್ತಾ, ಜೊತೆಯಲ್ಲಿ ಹಾಡ್ತಾ ಇರುವವರಲ್ಲಿ ಏನು ಗುಣಗಳಿವೆ, ಇದನ್ನು ನಾನು ಹೇಗೆ ಅಳವಡಿಸ್ಕೊಂಡ್ರೆ ನನ್ನ ಸಂಗೀತದಲ್ಲಿ ಬೆಟರ್ಮೆಂಟನ್ನು ಕಾಣ್ಬೋದು, ಈ ರೀತಿಯಾಗಿ ಅಂದ್ಕೊಳ್ತಾ ಹೋದರೆ ಐ ಥಿಂಕ್ ಅದೇ ನನ್ನ ಪೀಸ್ ಆಫ್ ಅಡ್ವೈಸ್ ಎಲ್ಲ ಕಂಟೆಸ್ಟೆಂಟ್ಸಿಗೆ. ದೈಜ್ ವರ್ಲ್ಡ್ ಸ್ವರಸಾಗರದ ಈ ಸುತ್ತಿನಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸಂಗೀತ ಅಂದರೆ ನಿರಂತರ ಕಲಿಯುವಿಕೆ ಅಂತ ಹೇಳುತ್ತಾ ಎಲ್ಲ ಸ್ಪರ್ಧಾಳುಗಳಿಗೂ ಶುಭ ಹಾರೈಸಿದ ಶ್ರಾವ್ಯ ಬಾಸ್ರಿ ಅವರೇ, ನಿಮ್ಮ ಮುಂದಿನ ಸಂಗೀತ ಜೀವನ ಕೂಡ ಬಹಳ ಅದ್ಭುತವಾಗಲಿ ಸಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಹಾಗೂ ತೀರ್ಪುಗಾರರ ಆಸನವನ್ನು ಸ್ವೀಕರಿಸುವಂತೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ನಮ್ಮ ಸ್ಪರ್ಧೆಯ ಪ್ರಧಾನ ತೀರ್ಪುಗಾರರು ಸಂಗೀತ ಗುರುಗಳಾದ ಯಶವಂತ್ MG ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತೀರ್ಪುಗಾರರೇ, ತಾವು ರೆಡಿ ಅಲ್ವಾ? ಇದೀಗ ಈ ಸಂಚಿಕೆಯ ಪ್ರಥಮ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಪ್ರಥಮ್ ಮಾಯೇಕರ್, ಕಾರವಾರದಿಂದ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮ್ನವರೇ, ದ್ವಿತೀಯ ಸುತ್ತಿಗೆ ಆಯ್ಕೆಯಾಗಿದ್ದೀರಿ, ಹೇಗನ್ನಿಸ್ತಾ ಇದೆ? ಖುಷಿಯಾಗಿ ಅನಿಸ್ತಿದೆ. ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಯಾವ ಕವಿಯೂ ಬರೆಯಲಾರ. ಬಹಳ ಸುಂದರವಾದ ಗೀತೆ. ಪ್ರಥಮ್ರವರು ಈ ಗೀತೆ ನಮಗಾಗಿ ಹಾಡ್ತಾ ಇದ್ದಾರೆ. ಪ್ರಥಮ್ರವರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಯಾವ ಕವಿಯೂ ಬರೆಯಲಾರ, ಯಾವ ಕವಿಯೂ ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ, ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡೋ ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವಾರಿತು ಬೆರೆತು ಸುಖವ ಕಾಣುವಂತೆ. ಯಾವ ಕವಿಯೂ ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ, ಬರೆಯಲಾರ. ಪ್ರಥಮ್ರವರೇ, ದೈಜ್ ವರ್ಲ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರದಲ್ಲಿ ಬಹಳ ಸುಂದರವಾದ ಗೀತೆಯನ್ನು ಹಾಡಿದ್ದೀರಿ.
ನಿಮ್ಮ ಈ ಗೀತೆಯ ಬಗ್ಗೆ ನಮ್ಮ ತೀರ್ಪುಗಾರರ ಅನಿಸಿಕೆಯನ್ನು ಕೇಳ್ಕೊಂಡು ಬರೋಣ. ಸರಿ ಸರ್. ಯಶವಂತ್ ಸರ್, ಏನ್ ಹೇಳ್ತೀರಿ? ಈ ಸುತ್ತು ಬಹಳ ಪ್ರಮುಖವಾದ ಸುತ್ತು ಎನ್ನತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ನಮ್ಮ ಭಾಷಾ ಸಾಹಿತ್ಯಕ್ಕೆ ಕೊಟ್ಟಂತಹ ಕವಿಗಳ ಕೊಡುಗೆ ಜೊತೆಗೆ ಅವರ ಭಾವನೆ ಜೊತೆಗೆ ಸಾಮಾಜಿಕ ಕಳಕಳಿ ಇದರೆಲ್ಲರ ಅಂತಸತ್ವವನ್ನ ಪರಿಶೀಲಿಸುವಂತಹ ಒಂದು ವಿಭಾಗ. ಪ್ರಥಮ್, ಹಲೋ ಸರ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಬಹಳಷ್ಟು ಖುಷಿ ಆಯ್ತು. ಆಮೇಲೆ ನಿಮ್ಮ ವಾಯ್ಸ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಪ್ರಥಮ್. ಥ್ಯಾಂಕ್ ಯು ಸರ್. ಮತ್ತೆ ಒಳ್ಳೆ ಸಾಮರ್ಥ್ಯ ಇರತಕ್ಕಂಥ ಹಾಡುಗಾರರು ನೀವು. ಥ್ಯಾಂಕ್ ಯು. ಆಮೇಲೆ ನನಗನ್ಸಿದೆ ಏನಂದ್ರೆ, ಭಾವ ಸಂಗೀತ ಅಂತ ಹೇಳ್ತೇವೆ, ಫಿಲ್ಮ್ ಸಾಂಗ್ ಹಾಡ್ಬಿಟ್ರೆ ಅದರ ಒಂದಷ್ಟು ಛಾಯೆಗಳನ್ನ ನೋಡಬಹುದು. ಪ್ರಥಮ್, ನೆಕ್ಸ್ಟ್ ಟೈಮ್ ನೀವು ಯಾವುದೇ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ್ಲೂ ತುಂಬಾ ಸರಿ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕು. ಓಕೆ, ಓವರ್ ಆಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಈಗ ಶ್ರಾವ್ಯ ಬಾಸ್ರಿ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ್ ಅವರೇ, ಹಲೋ ಮ್ಯಾಮ್. ತುಂಬ ಚೆನ್ನಾಗಿ ಹಾಡಿದ್ದೀರಿ. ಯಾವ ಹಾಡನ್ನು ತಗೊಂಡಿದ್ದೀರಿ ಅದನ್ನು ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದೀರಾ. ಹಾಡಿನ ಆಯ್ಕೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ದಾರೆ, ಮತ್ತೊಮ್ಮೆ ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಒಂದು ನನ್ನ ಒಂದು ಸಜೆಷನ್, ಟ್ರೈ ಮಾಡಿ ಅಂತ. ನಿಮ್ಮ ಸಿಂಗಿಂಗ್ ಆಲ್ರೆಡಿ ಚೆನ್ನಾಗಿದೆ, ನಿಮ್ಮ ಹಾಡಿನಲ್ಲಿ ಭಾವ ಕೂಡ ನೀವು ಅದನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ಸಾಹಿತ್ಯ ಕ್ಲಾಸಿಕ್ಯಾಲಿಟಿಯ ಜೊತೆಗೆ, ಹಾಡಿನ ಜೊತೆಗೆ ಏನೊಂದು ಸ್ವಲ್ಪ ಬಾಯಿ ತೆರ್ಕೊಂಡ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಕೇಳಿಸ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಅಂದರೆ ಐ ಡೋಂಟ್ ನೋ, ಈಗ ಸರ್ ಸುಮಾರು ರೀತಿಯ ಒಂದು ಸಂಗೀತ ಪ್ರಕಾರಗಳ ಬಗ್ಗೆ ನಿಮಗೆ ಹೇಳಿದರು. ಇವಾಗ ಒಂದು ಹಸ್ಕಿ ವಾಯ್ಸಲ್ಲಿ ಬಾಯಿ ಒಂದು ಸ್ವಲ್ಪ ಮೈಲ್ಡಾಗಿ ಇಟ್ಕೊಂಡು ಹಾಡೋದು ಒಂದು ಇದರಲ್ಲಿದೆ, ಏನು ಹೇಳೋದು, ಅದು ಒಂದು ಜಾನ್ರ ಥರ ಆಗಿದೆ ಇವಾಗ ಆಲ್ಮೋಸ್ಟ್. ಸೊ ಅದರ ಪ್ರಭಾವ ಇದೆ ಅಂತ ನಾನು ಹೇಳೋದಿಲ್ಲ, ಬಟ್ ನಿಮ್ಮ ಹಾಡಲ್ಲಿ ಇವಾಗ ನೀವು ಇಷ್ಟು ಚೆನ್ನಾಗಿ ಹಾಡಿದ್ರಲ್ಲ, ಒಂದು ಸ್ವಲ್ಪ ಬಾಯಿ ತರ್ಕೊಂಡು ಹಾಡಿದರೆ ಇನ್ನೂ ಇಂಪಾಗಿ ಕೇಳಿಸುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಸೊ ಟ್ರೈ ಟು ಡೂ ದ್ಯಾಟ್, ಆಯಿತಾ? ನೀವು ನೋಡಿ ಹೇಗೆ ಕೇಳಿಸುತ್ತೆ ಅಂತ. ಬಿಕಾಸ್ ಯು ಆರ್ ಸಿಂಗಿಂಗ್ ಆಲ್ರೆಡಿ ವೆರಿ ವೆಲ್. ನೋಡಿ, ಈ ಥರ ಟ್ರೈ ಮಾಡಿ. ಶೋರ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಪ್ರಥಮ್ ರವರೇ, ತೀರ್ಪುಗಾರರು ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ನಿಮ್ಮ ಹಾಡಿನ ಬಗ್ಗೆ ಹೇಳಿದ್ದಾರೆ. ಒಂದೆರಡು ಸಣ್ಣ ಪುಟ್ಟ ಸಲಹೆ ಕೂಡ ನೀಡಿದ್ದಾರೆ. ಬಹುಶಃ ಇದು ನಿಮಗೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ಸಹಕಾರಿಯಾಗ್ತದ ಭಾವಿಸ್ತಾ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಇದೀಗ ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಐಶ್ವರ್ಯ ಜೋಗಿ ಗೋಳಿಯಂಗಡಿ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಐಶ್ವರ್ಯರವರೇ, ಸುಗಮ ಸ್ವರಸಾಗರದ ಈ ಸುತ್ತಿನಲ್ಲಿ ನಿಮ್ಮ ತಯಾರಿ ಹೇಗಿದೆ? ಬಹಳ ಚೆನ್ನಾಗಿದೆ ಸರ್. ಸುಗಮ ಸ್ವರಸಾಗರದಲ್ಲಿ ಬಹುಶಃ ಭಕ್ತಿಗೀತೆ, ಭಾವಗೀತೆ ಮತ್ತು ತತ್ವ ಪದಗಳು ಇದೆಲ್ಲ ಹಾಡ್ಲಿಕ್ಕೆ ಅವಕಾಶ ಇದೆ. ನೀವು ಯಾವ ಹಾಡನ್ನು ಹಾಡ್ತೀರಿ? ಭಕ್ತಿಗೀತೆನ ಸೆಲೆಕ್ಟ್ ಮಾಡಿದ್ದೇನೆ. ಯಾವ ಗೀತೆ? ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ. ಕೊಲ್ಲೂರು ಸಿರಿದೇವಿ ಮೂಕಾಂಬಿಕೆ ಎನ್ನುವ ಭಕ್ತಿಗೀತೆಯ ಮೂಲಕ ನಮ್ಮನ್ನು ಭಕ್ತಿಯ ಅಲೆಯಲ್ಲಿ ತೇರಿಸಲಿಕ್ಕಿದ್ದಾರೆ ಐಶ್ವರ್ಯ ಜೋಗಿ ಗೋಳಿಯಂಗಡಿ. ಕೊಲ್ಲೂರ ಸಿರಿದೇವಿ
ಐಶ್ವರ್ಯ ಅವರೇ, ತಾಯಿ ಕೊಲ್ಲೂರು ಮೂಕಾಂಬಿಕೆಯ ಬಗ್ಗೆ ಬಹಳ ಸುಂದರವಾದ ಗೀತೆಯನ್ನು ಭಕ್ತಿಪೂರ್ಣವಾಗಿ ಹಾಡಿದ್ರಿ. ನನಗಂತೂ ಬಹಳ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತದೆ? ಖುಷಿ ಆಯ್ತು ಸರ್. ಅಲ್ವಾ? ತೀರ್ಪುಗಾರಿಗೆ ಹೇಗೆ ಅನಿಸ್ತಾ ಇದೆ? ಶ್ರಾವ್ಯ ಮೇಡಮ್, ನೀವು ಮೊದಲು ಹೇಳಿ. ಐಶ್ವರ್ಯ ಅವರೇ, ನಮಸ್ತೆ ಮ್ಯಾಮ್. ತುಂಬ ಚೆನ್ನಾಗಿರುವಂಥ ವಾಯ್ಸ್ ನಿಮ್ಮದು. ಭಕ್ತಿ ಪ್ರಧಾನವಾದಂಥ ಹಾಡು. ಆ ಭಕ್ತಿಯನ್ನು ನೀವು ಏನು ಹೇಳೋದು, ಆ ಒಂದು ದೇವರಿಗೆ ಒಂದು ಸರೆಂಡರ್ ಆಗೋ ರೀತಿಯಲ್ಲಿ ಒಂದು ಏನು ಹೇಳ್ತೇವೆ ಆ ಭಕ್ತಿ ಇದೆಯಲ್ವಾ, ಅದನ್ನು ತುಂಬ ನೀಟಾಗಿ ಹೊರಗೆ ತರಲಿಕ್ಕೆ ನೀವು ಹೊರಗೆ ತರ್ತಾ ಇದ್ದೀರಾ. ಈವನ್ ಸಿಂಗಿಂಗ್ ಕೂಡ ತುಂಬ ನೀಟಾಗಿ ಇದೆ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಹಾಡ್ತೀರಾ, ಇನ್ನೂ ತುಂಬ ಚೆನ್ನಾಗಿ ಹಾಡಿ ಅಭ್ಯಾಸ ಮಾಡಿ. ಓಕೆ, ಥ್ಯಾಂಕ್ ಯು. ದಟ್ಸ್ ಆಲ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇದೀಗ ಮಹಾಗುರುಗಳಾದ ಯಶವಂತ್ ಸರ್. ಐಶ್ವರ್ಯ ನಮಸ್ತೆ ಸರ್. ನಮಸ್ತೆ. ಒಳ್ಳೆಯ ಆಯ್ಕೆ. ಜೊತೆಗೆ ತುಂಬ ಚಂದವಾದಂತಹ ಒಂದು ರಾಗ, ದರ್ಬಾರಿ ರಾಗ. ಅದು ಭಕ್ತಿ ಪರವಶನಾಗಿ ನಮ್ಮನ್ನೆಲ್ಲನೂ ಕೂಡ ವಶಕ್ಕೆ ಪಡ್ಕೊಳ್ಬಿಡ್ತದೆ. ಅಷ್ಟು ಸುಂದರವಾಗಿ ಇರತಕ್ಕಂತಹ ಅನೇಕ ರಾಗಗಳಿದೆ, ಅದರಲ್ಲಿ ಇದು ಕೂಡ ಒಂದು. ನಿಮ್ಮ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಧ್ವನಿ ತುಂಬ ನೀಟಾಗಿದೆ. ಯಾವುದೇ ಶೇಕಿಂಗ್ ಆಗಲಿ ಅಥವಾ ಅಲ್ಲಿ ಇನ್ನೂ ಒಂದು ಪರಿಪಕ್ವತೆಯನ್ನು ಕೂಡಿರ್ತಕ್ಕಂತಹ ಏನು ಶ್ರುತಿ ಆಗಲಿ, ಇವೆಲ್ಲವೂ ಕೂಡ ನಿಮ್ಮ ಹಾಡುಗಾರಿಕೆಗೆ ಒಂದು ಒಳ್ಳೆ ಪುಷ್ಟಿಯನ್ನು ಕೊಡ್ತದೆ. ಬಟ್ ಮೇಯ್ನ್ ಏನಪ್ಪ ಅಂತಂದರೆ ಕೆಲವು ಕಡೆ ಕೆಲವು ಅಕ್ಷರದ ಮೇಲೆ ಡೌಟ್ ಮಾಡಿ ಹಾಡ್ತೀರಿ, ಅದು ಬೇಡ. ಈಗ ನೋಡಿ, ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ, ಅದನ್ನು ಹಾಡಿ. ಯಾಕೆ ನಿಮಗೆ ಅದು ಗೊತ್ತಾಗ್ತದೆ. ಆ ಫಸ್ಟ್ ನೋಟ್ ಅಲ್ಲೇನೋ ಡೌಟಲ್ಲಿ ಹೋಗಿ ಮತ್ತೆ ಸೇರ್ಕೊಳ್ತದೆ. ಆಮೇಲೆ ಎಂಡಿಂಗ್ ನೋಟಲ್ಲಿ ಅಲ್ಲಿಯೂ ಕೂಡ ಡೌಟಲ್ಲೇ ಒಂದು ಎಂಡಿಂಗ್ ಆಗ್ತದೆ. ಅದೊಂಚೂರು ನೋಡ್ಕೊಳ್ಬೇಕು. ಯಾಕೆಂದರೆ ಮುಕ್ತಾಯಗಳು ಬಹಳಷ್ಟು ಪ್ರಾಮುಖ್ಯ, ಹಾಗೆ ಆರಂಭಗಳು ಕೂಡ ಅಷ್ಟೇ ಪ್ರಾಮುಖ್ಯ. ಆದರೆ ಓವರಾಲ್ ತುಂಬ ಚೆನ್ನಾಗಿ ಹಾಡಿದ್ರಿ ಐಶ್ವರ್ಯ, ಖುಷಿ ಆಯಿತು. ಓಕೆ, ಧನ್ಯವಾದಗಳು. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ತೀರ್ಪುಗಾರರು ಬಹಳ ಸುಂದರವಾಗಿ ನಿಮ್ಮ ಸ್ವರದ ಬಗ್ಗೆ, ನಿಮ್ಮ ಮಧುರತೆಯ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ಉಜ್ವಲ ಭವಿಷ್ಯ ಇದೆ ಅಂತ ನನ್ನ ಅನಿಸಿಕೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿಸುವ ದೈಜಿ ವರ್ಲ್ಡ್ ಸ್ವರಸಾಗರದ ಈ ಸಂಚಿಕೆಯಲ್ಲಿ ಸಣ್ಣದೊಂದು ವಿರಾಮ, ಮತ್ತೆ ಸಿಗೋಣ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿರಾಮದ ಬಳಿಕ ದೈಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ದೂರದ ಸೊರಬದಿಂದ ಆಗಮಿಸಿದ್ದಾರೆ ಕಾರ್ತಿಕ್ ಸೊರಬ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ತಿಕ್ ರವರೇ, ಈ ಸುತ್ತಿನಲ್ಲಿ ನೀವು ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
ತೊರೆದು ಜೀವಿಸಬಹುದೇ ಹರಿನಿನ ಚರಣಗಳ. ಭಕ್ತಿಗೀತೆ, ಬಹಳ ಸುಂದರವಾದ ಗೀತೆ ಅನಿಸ್ತದೆ. ನಿಮ್ಮ ಒಂದು ಹಾಡನ್ನು ಕೇಳಬೇಕಂತ ಕೂಡ ಅನಿಸ್ತಾ ಇದೆ. ತೀರ್ಪುಗಾರರೇ, ಕಾರ್ತಿಕ್ ರವರು ಹಾಡ್ತಾರೆ, ನೀವು ರೆಡಿ ಇದ್ದೀರಲ್ಲ? ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಹರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಹರಿತು ಪೇಳುವೆನಯ್ಯ. ಬರಿದೆ ಮಾತೆ ಹರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನ ಬಿಡಬಹುದು, ರಾಯತ ಮುನಿದರೆ ರಾಜವನ ಬಿಡಬಹುದು. ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಕಾರ್ತಿಕ್ ರವರೇ, ಬಹಳ ತನ್ಮಯತೆಯಿಂದ ಅನುಭವಿಸಿಕೊಂಡು ಈ ಹಾಡನ್ನು ಹಾಡಿದ್ರಿ. ಬಹುಶಃ ನೋಡ್ಲಿಕ್ಕೆ ಬಹಳ ಚಂದ ಆಗ್ತಿತ್ತು. ಯಶವಂತ್ ಸರ್, ನಿಮ್ಮ ಹಾಡಿನ ಬಗ್ಗೆ ಏನ್ ಹೇಳ್ತಾರೆ? ಕಾರ್ತಿಕ್, ನಮಸ್ತೆ ಸರ್. ಮೊದಲು ನಿಮ್ಮ ಗೆಲುವು ಆ ಗೀತೆಯ ಆಯ್ಕೆ. ಯಾಕೆಂದ್ರೆ ಒಬ್ಬ ಗಾಯಕನಿಗೆ ಹಾಡುವುದು ಬೇರೆ, ಅರ್ಪಣಾ ಮನೋಭಾವದಿಂದ ಹಾಡುವುದು ಬೇರೆ, ಆ ಗೀತೆಯ ತಿರುಳಲ್ಲಿ ತಾನಾಗಿ ಹಾಡುವುದು ಬೇರೆ. ಹೀಗೆ ಈ ತುಂಬ ಅಂಶಗಳಿದೆ ನಿಮ್ಮ ಬಗ್ಗೆ ಹೇಳಲಿಕ್ಕೆ ಹೋದರೆ. ಬಟ್ ನನಗೆ ತುಂಬ ಖುಷಿಯಾದ ವಿಷಯ ಏನಪ್ಪ ಅಂದರೆ, ನಮ್ಮ ಡೈಜಿವರ್ಡ್ ಸ್ವರಸಾಗರದಲ್ಲಿ ಇನ್ನೊಂದು ಸ್ಪರ್ಧೆಗೆ ಟಕ್ಕರ್ ಕೊಡುವಂತಹ ಒಂದು ಸ್ಪರ್ಧೆಯಲ್ಲಿ ನೀವು ಕೂಡ ಒಬ್ಬರು. ಯಾಕೆಂದರೆ ಯಾವುದೇ ಜಾನರು ಕೊಟ್ಟರು ಕೂಡ ನಿಮ್ಮ ಧ್ವನಿ ಆದಷ್ಟು ಬೇಗ ಹೊಂದಿಕೊಳ್ತದೆ. ಕಾರಣ ನಿಮಗೆ ಅದರ ಮೇಲೆ ಇರ್ತಕ್ಕಂಥ ಪ್ರೀತಿ. ಕಲಿಯಬೇಕು, ನಾನು ಇನ್ನೂ ಚೆನ್ನಾಗಿ ಕಲಿಬೇಕು, ಇನ್ನೂ ಹಾಡಬೇಕು ಎನ್ನತಕ್ಕಂಥದ್ದು. ಇವತ್ತು ಈ ಹಾಡುಗಾರಿಕೆ ಬಗ್ಗೆ ಹೇಳ್ತಾ ಹೋದರೆ, ನೀವು ರಾಜ ಅಲ್ವಾ, ರಾಯತ, ಅದು ತುಂಬಾ ಚೆನ್ನಾಗಿ ಬಂತು. ನಾನು 2 ಬಾರಿ ಕೂಡ ಕೇಳಿದೆ. ಅದು ಸೊ ಅದ್ಭುತ ನೋಡಿತದೆ. ಯಾಕೆಂದ್ರೆ ಒಂದೇ ಟೇಕಲ್ಲಿ ಅಷ್ಟು ಅಂಶಗಳನ್ನು ರೋಲ್ ಆಗ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು. ಓಕೆ, ರಾಯತ ಮುನಿದರೆ ರಾಜವನೇ ಬಿಡಬಹುದು, ಆಮೇಲೆ ಒಮ್ಮೆ ತಗೊಳ್ತದೆ ರಾಯ, ಬಹಳ ಚೆನ್ನಾಗಿ ನೋಡಿತದೆ ಕಾರ್ತಿಕ್. ಅದೆಲ್ಲ ಸಾಧನೆ ಮಾಡಿದರೆ ಮಾತ್ರ ಬರೋದು, ಅಭ್ಯಾಸ ಮಾಡಿದರೆ ಮಾತ್ರ ಬರೋದೇ ವಿನಃ ಒಮ್ಮೆ ಹೀಗೆ ಕೇಳಿಕೊಂಡು ಸ್ಪರ್ಧೆ ಇದೆ ನಾವು ಹಾಡಬೇಕು ಹಾಗೆಲ್ಲ ಬರುವಂತಹ ಗೀತೆಗಳಲ್ಲ. ಮತ್ತೆ ಈ ತಾಳವೂ ಕೂಡ ಅಷ್ಟೆ, ಬಹಳ ಕಠಿಣವಾದ ತಾಳ. ಆದರೆ ಅದು ನಿಮ್ಮ ಹಿಡಿತಕ್ಕೆ ಸಿಕ್ಕಿಬಿಟ್ರೆ ಅದರಷ್ಟು ಸಂತೋಷ ಕೊಡೋ ತಾಳ ಮತ್ತೊಂದಿಲ್ಲ. ಬಹಳ ಅದ್ಭುತವಾದಂಥದ್ದು, ಕಠಿಣತೆಯಲ್ಲಿ ಬಹಳ ನಿರರ್ಗಳವಾಗಿ ಹಾಡಿದ್ರಿ. ಆಯ್ತಾ, ನಿಮಗೆ ಅಭಿನಂದನೆಗಳು. ಮತ್ತೆ ಕನಕದಾಸರ ವಿಚಾರ ಏನಪ್ಪಾ ಅಂದ್ರೆ, ನಮ್ದು ಇಲ್ಲಿಗೆ ಬಂದದವರು
ಉಡುಪಿಗೆ ಬಂದಿದ್ವಿ, ಯಾಕೆಂದರೆ ಕೃಷ್ಣನ ಕಾಣಬೇಕು ಅಂತ, ನಾನು ಕೂಡ ಅವನನ್ನು ಪೂಜಿಸಬೇಕು ಅಂತೆಲ್ಲ ಬಂದರು. ಆದರೆ ಏನು ಮಾಡೋದು, ಇತಿಹಾಸ ಹೇಳ್ತದೆ ಅವನು ಕೊಳಕ್ಕಿದ್ರಂತೆ, ಬಟ್ಟೆ ಹಾಗಿತ್ತಂತೆ, ಹೀಗಿತ್ತಂತೆ, ಒಂದಷ್ಟೆಲ್ಲ ಆಯಿತು. ಆಮೇಲೆ ನೇರವಾಗಿ ಕನಕನ ಗಿಂಡಿ ಹತ್ರ ಬಂದು ಹಿಂಬದಿ ಕೂತ್ಕೊಂಡ್ರು. ಬಾಗಿಲನ್ನು ತೆರೆಯೋ ಸೇವೆನ ಕೊಡೋ ಹರಿಯೇ ಅನ್ಕೊಂಡು ಹಾಡಿಬಿಟ್ರು. ಹಾಡಿದ ತಕ್ಷಣ ಕೃಷ್ಣ ಪರಮಾತ್ಮ ಅವನು ಪಶ್ಚಿಮಾಮುಖವಾಗಿ, ಅಂದರೆ ಅವರು ಎಲ್ಲಿ ಕುಳಿತುಕೊಂಡಿರೋ ಆ ಕಡೆಗೆ ತನ್ನ ಮುಖದ ದರ್ಶನವನ್ನು ಮಾಡ್ದ. ಅದು ಇವತ್ತಿನ ಇತಿಹಾಸ ಇದೆ, ಪರಂಪರಾನುಗತವಿದೆ. ಇಲ್ಲಿರತಕ್ಕಂಥ ತಿರುಳೇನಪ್ಪ ಅಂದರೆ, ಮನುಷ್ಯ ಧರ್ಮ ಎನ್ನತಕ್ಕಂಥದ್ದು ಒಂದೇ. ನಾವೆಲ್ಲರೂ ಕೂಡ ಅಷ್ಟೇ ಆ ಭಗವಂತನಿಗೆ ಒಂದು ನಾಟಕದ ಪಾತ್ರಧಾರಿಗಳಾಗಿ ಬಂದಿದ್ದೇವೆ. ಇಂಥ ಗೀತೆಯನ್ನು ಕೇಳಿಸಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳು ಕಾರ್ತಿಕ್. ತುಂಬ ಖುಷಿ ಆಯಿತು, ತುಂಬ ಖುಷಿ. ಅಭಿನಂದನೆಗಳು. ಯಶವಂತ್ ಸರ್ ಅವರು ನಿಮ್ಮ ಹಾಡಿನ ಬಗ್ಗೆ ಬಹಳ ಅದ್ಭುತವಾದ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ತುಂಬಾ ಸಲ ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನ? ಹೌದು, ತುಂಬಾ ಸಲ. ಹೌದಾ? ವಾಯ್ಸ್ ಎಲ್ಲ ಕ್ರ್ಯಾಕ್ ಆಗಿ ಹೋಗಿತ್ತು. ನಿಜಕ್ಕೂ ತುಂಬಾ ಶ್ರಮ ಪಟ್ಟಿದ್ದೀರಿ ಅಂತ ಖಂಡಿತ ಗೊತ್ತಾಗ್ತದೆ. ಅಷ್ಟೊಂದು ಸುಂದರವಾಗಿ ಆಡಿದ್ದೀರಿ. ಶ್ರಾವ್ಯ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಕಾರ್ತಿಕ್ ಅವರೇ. ನಮಸ್ತೆ ಮೇಡಮ್. ತೊರೆದು ಜೀವಿಸಬಹುದೇ, ಆ ಒಂದು ಟೈಟಲ್ ಅಂತ ಹೇಳೋದಿಲ್ಲ, ಒಂದು ಹಾಡಿನ ಶೀರ್ಷಿಕೆ ಅಂತ ಹೇಳೋದಿಲ್ಲ, ಬರೀ ಒಂದು ನೀವೀಗ ಲಿಸ್ಟ್ ಕೊಡುವಾಗ ಆ ಹೆಸರು ಕೊಟ್ಟಿರ್ತೀರ, ತೊರೆದು ಜೀವಿಸಬಹುದೇ ನಿಮ್ಮ ಹಾಡು. ಬರೀ ಆ ಒಂದು ಸಾಲನ್ನು ಕೇಳುವಾಗಲೇ ವಾಹ್ ಅಂತ ಅನಿಸುವಂಥ ಹಾಡು. ಸರ್ ಆಗಲೇ ಎಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ಆ ಹಾಡು ಅಷ್ಟು ಅಂದರೆ ಮನಸ್ಸಿಗೆ ಹತ್ತಿರವಾಗುವಂಥದ್ದು. ಅದರಲ್ಲಿ ಭಾವ ಇದೆ, ಅದರಲ್ಲಿ ತತ್ವ ಇದೆ, ಅಥವಾ ಅದರಲ್ಲಿ ಜೀವನಾನುಭವಗಳಿವೆ. ಆ ಹಾಡಿಗೆ ಬೇಕಾಗುವಂಥ ಭಾವ ಏನಿದೆ ಅದನ್ನು ನೀವು ಇದರಲ್ಲಿ ತಂದುಕೊಟ್ರಿ. ಸರ್ ಹೇಳಿದಾಗೆ ನೀವು ಈ ಹಾಡನ್ನು ಚೂಸ್ ಮಾಡಿ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಧನ್ಯವಾದಗಳು. ಸರ್ ಹೇಳಿದ ಒಂದು ಪಾಯಿಂಟನ್ನು ನಾನು ಬರ್ಕೊಂಡಿದ್ದೆ ಇಲ್ಲಿ, ಆ ರಾಯ ತಾನೇನಿದ್ದಾರೆ ಅದನ್ನು ಎಷ್ಟು ಸುಲಲಿತವಾಗಿ ಹಾಡಿದ್ರಿ. ಅದರಲ್ಲಿ ನಿಮ್ಮ ಹಾಡಿನಲ್ಲಿ ನೀವು ನಿಮ್ಮ ಅಭ್ಯಾಸ ಅದರ ಹಿಂದೆ ಅದು ಅದರಲ್ಲಿ ರಿಫ್ಲೆಕ್ಟ್ ಆಯಿತು. ಕೇಳಿ ತುಂಬ ಖುಷಿ ಆಯಿತು. ನಾವು ಆ ಒಂದು ಲೋಕಕ್ಕೆ, ಆ ಒಂದು ಎಂತ ಹೇಳೋದು, ಆ ಭಕ್ತಿಯ ಒಂದು ಲೋಕಕ್ಕೆ ಕರ್ಕೊಂಡು ಹೋದಾಗಾಯಿತು ನೀವು ಹಾಡಿದ್ದ ನಿಮ್ಮ ಪ್ರಸ್ತುತಿ. ಸೊ ತುಂಬ ಚೆನ್ನಾಗಿದೆ. ನೀವು ಬೈ ಎನಿ ಚಾನ್ಸ್ ನೀವು ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇದ್ದೀರಾ? ಹೌದು ಮ್ಯಾಮ್, ಹೌದು. ಓಕೆ ಓಕೆ, ಇದೇ ರೀತಿ ಅಭ್ಯಾಸ ಮಾಡ್ತಾ ಇರಿ. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಇಬ್ಬರು ತೀರ್ಪುಗಾರರು ನಿಮಗೆ ಉತ್ತಮವಾದ ಅಭಿಪ್ರಾಯವನ್ನು ನೀಡಿದ್ದಾರೆ. ಬಹುಶಃ ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀರಿ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರಿ, ನೀವು ದೊಡ್ಡ ಮಟ್ಟಕ್ಕೆ ಏರ್ತೀರಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ಶುಭವಾಗಲಿ. ಮುಂದಿನ ಸ್ಪರ್ಧಾಳು ಮೆಲೋನಾ ಸಲ್ಡಾನಾ ಮಂಗಳೂರು, ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮೆಲೋನರವರೇ, ಪ್ರಥಮ ಸುತ್ತಿನಲ್ಲಿ ನೀವು ಬಹಳ ಸುಂದರವಾಗಿ ಹಾಡಿದ್ರಿ, ಎಲ್ಲರ ಮೆಚ್ಚುಗೆಗೆ ನಿಮ್ಮ ಹಾಡು ಪಾತ್ರವಾಗಿತ್ತು. ಈಗ ದ್ವಿತೀಯ ಸುತ್ತಿನಲ್ಲಿ ಯಾವ ಹಾಡನ್ನು ಹಾಡ್ತೀರಿ? ದೀಪವು ನಿನ್ನದೇ. ದೀಪವು ನಿನ್ನದೇ, ಗಾಳಿ ನಿನ್ನದೇ ಎನ್ನುವ ಬಹಳ ಸುಂದರವಾದ ಭಾವಗೀತೆಯನ್ನು ಮೆಲೋನಾ ಈಗ ನಮಗಾಗಿ ಹಾಡಲಿಕ್ಕಿದ್ದಾರೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು.
ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಮೆಲೋನರವರೇ, ಭಾವಪೂರ್ಣವಾಗಿ ಸುಂದರವಾಗಿ ಹಾಡಿದ್ರಿ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಯಿತು. ಹೌದಾ? ಹಾಗಾದ್ರೆ ತೀರ್ಪುಗಾರರಿಗೆ ಹೇಗಾಯ್ತು? ಶ್ರಾವ್ಯ ಬಾಸ್ರಿ ಅವರೇ. ಮೆಲೋನ್ ಅವರೇ, ಎಸ್ ಮ್ಯಾಮ್. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆಂದ ಇರುವಂತಹ ಭಾವಗೀತೆ ಇದು. ಅದೊಂದು ನಮ್ಮನ್ನು ಡಿಫ್ರೆಂಟ್ ಝೋನಿಗೆ ಕರ್ಕೊಂಡು ಹೋಗ್ತದೆ ಈ ಈ ಹಾಡು. ನಿಮ್ಮ ಹಾಡಿನಲ್ಲಿ ನಿಮ್ಮ ಆ ಪಲುಕುಗಳೆಲ್ಲ ನೀಟಾಗಿ ಡೆಲಿವರ್ ಮಾಡಿದ್ದೀರಾ. ಮತ್ತು ಅದೇನು ಹೇಳ್ತೇವೆ, ಎಸ್ಪೆಷಲಿ ಆ ಇರಲಿ ಏಕ ರೀತಿ, ಅಲ್ಲಿಂದ ನಂತರ ನಮಗೆ ಯಾವ ರೀತಿ ಆಯಿತು ಅಂತ ಹೇಳಿದರೆ, ಈಗ ಒಂದು ಹಡಗಿನಲ್ಲೇ ನಾವು ಹೋಗ್ತಾ ಇದ್ದರೆ ಅಲೆಗಳು ಹೀಗೆ 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 ಮತ್ತೆ ಬರುವ ಆ ಥರ ಪಲುಕುಗಳು ತುಂಬ ಬ್ಯಾಕ್ ಟು ಬ್ಯಾಕ್ ಪಲುಕುಗಳು, ಬಟ್ ಅದೇ ರೀತಿ ಅದನ್ನು ನೀಟಾಗಿ ಡೆಲಿವರ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ ಹಾಡಿದ್ದೀರಾ. Thank you. ಅಭ್ಯಾಸ ತುಂಬ ಚೆನ್ನಾಗಿ ಮಾಡಿರ್ತೀರಿ ಅಂತ ಅಂದ್ಕೊಳ್ತೇನೆ ನಾನು ಈ ಹಾಡಿಗೆ, ಈ ಪ್ರಸ್ತುತಿಗೆ. ಒಂದು ಸಣ್ಣ ಸಜೆಷನ್ಗಿಂತ ಮೊದಲು ಇದನ್ನು ಪ್ರಶ್ನೆಯಾಗಿ ಕೇಳ್ತೇನೆ. ನಿಮ್ಮ ವಾಯ್ಸ್ ನ್ಯಾಚುರಲಿ ಹಸ್ಕಿ ಇದ್ದರೆ ಫೈನ್, ದೆನ್ ಫೈನ್. ಬಟ್ ನೀವು ಇದರಲ್ಲಿ ಒಂಥರ ಹಸ್ಕಿನೆಸ್, ಏರಿನೆಸ್ ಅಂತ ಹೇಳ್ತೇವಲ್ಲ, ಗೊತ್ತಾಗ್ತಾ ಇದೆ ನಿಮ್ಗೆ ನಾನು ಹೇಳ್ತಾ ಇದ್ದು? ಆರದಿರಲಿ ಅಂತ ಹೇಳುವಾಗ ಆರದಿರಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಬೇಕು, ಭಾವಕ್ಕೆ ಬೇಕು, ಬಟ್ ನಿಮಗೆ ಆ ಏರಿನೆಸ್ ಇದೆಯಲ್ವಾ, ಬೇಕು. ಎಲ್ಲೆಲ್ಲಿ ಅಗತ್ಯ ಇದೆ ಚೆನ್ನಾಗಿ ಕೇಳಿಸುತ್ತೆ. ಬಟ್ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇನ್ಸ್ಟೆಡ್ ಆಫ್ ನಿಮ್ಮ ಆ ಒಂದು ಏನು ಹೇಳ್ತೇವೆ, ನಿಮ್ಮ ಎನರ್ಜಿಯನ್ನು ಹಸ್ಕಿನೆಸ್ಸಿಗೆ ಅಥವಾ ಏರಿನೆಸ್ಸಿಗೆ ಯೂಸ್ ಮಾಡುವ ಬದಲಿಗೆ ಒಂದು ಸ್ವಲ್ಪ ವಾಯ್ಸಿನ ಡೈನಾಮಿಕ್ಸಿಗೆ ಅದನ್ನು ಎನರ್ಜಿಯನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಇಂಪಾಗಿ ಕೇಳ್ತದೆ ಅಂತ. ಆಲ್ರೆಡಿ ಇಂಪಾಗಿ ಹಾಡ್ತಾ ಇದ್ದೀರಾ ನೀವು, ನೋ ಡೌಟ್ ಅಬೌಟ್ ಇಟ್. ಬಟ್ ಏನು ಹೇಳೋದು, ಆದಷ್ಟು ಅದಕ್ಕೆ ಎನರ್ಜಿ ಹಾಕಿ ಇದನ್ನು ಮತ್ತೆ ನೀವು ಇವತ್ತು ಬೇಕಾದರೆ ಮನೆಗೆ ಹೋಗಿ ಟ್ರೈ ಮಾಡಿ. ಅದಕ್ಕೆ ನೀವು ಡೈವರ್ಟ್ ಮಾಡಿ ನೀವು ಅದನ್ನು ಹಾಡ್ಲಿಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕೇಳಿಸುತ್ತೆ. ಬಿಕಾಸ್ ನೀವು ಏನನ್ನು ಹಾಡಿದ್ರಿ, ಅಥವಾ ಈಗ ಯಾವ ಭಾಗ ನೀವು ಮೊದಲನೇ ಚರಣ ಅಂತ ಹಾಡಿದ್ರಿ, ಅದರಲ್ಲಿ ಪಲಕುಗಳು ಡೆಲಿವರ್ ಮಾಡುವಾಗಲಿ ಅಥವಾ ನೀವು ಈವನ್ ಸ್ಟಾರ್ಟ್ ಮಾಡುವಾಗಲಿ ತುಂಬ ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ದೀರಾ. ಬಟ್ ಜಸ್ಟ್ ಇದು ನಿಮ್ಮ ನ್ಯಾಚುರಲ್ ವಾಯ್ಸ್ ಆಗಿದ್ದರೆ ನೋ ಪ್ರಾಬ್ಲಮ್. ಬಟ್ ಇಫ್ ಯು ಆರ್ ಗಿವಿಂಗ್ ಇಟ್ ಫಾರ್ ದಿ ಅಂದರೆ ಅಂತ ಹೇಳೋದು, ಆ ಇಫೆಕ್ಟನ್ನು ತರಲಿಕ್ಕೆ ನೀವು ಅದನ್ನು ಹಾಡ್ತಾ ಇದ್ದರೆ, ಜಸ್ಟ್ ಟ್ರೈ ನಾಟ್ ಗಿವಿಂಗ್ ದಟ್ ಇಫೆಕ್ಟ್ ಆ್ಯಂಡ್ ಸಿಂಗ್ ಇಟ್. ಆಯಿತಾ? ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕೇಳಿಸುತ್ತೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಶ್ರಾವ್ಯ ಮೇಡಮ್ಗೆ ಬಹಳ ಇಷ್ಟವಾಗಿದೆ. ಬಹುಶಃ ನಮ್ಮ ಮಹಾಗುರುಗಳಿಗೆ ಎಷ್ಟು ಇಷ್ಟವಾಗಿದೆ. ಮೆಲೋನಾ, ಎಸ್ ಸರ್. ಪ್ರತಿ ರೌಂಡಲ್ಲೂ ಕೂಡ ನಿಮ್ಮ ಹಾಡುಗಳ ಆಯ್ಕೆಯೇ ನಿಮ್ಮನ್ನು ಗೆಲುವಿನತ್ತ ಕೊಂಡೋಗ್ತದೆ. ಥ್ಯಾಂಕ್ ಯು ಸರ್. ಇದು ಒಬ್ಬ ಗಾಯಕಿಗಿರಬೇಕಾದಂತಹ ಮೊದಲ ಅಂಶ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಅಂದರೆ ಹಾಡುವುದು ಬೇರೆ, ಸಂಗೀತ ಎಂಬುದಾಗಿ ಅರ್ಥೈಸಿಕೊಂಡು ಹಾಡುವುದು ಬೇರೆ. ಹಾಗಾಗಿ ತುಂಬ ವ್ಯತ್ಯಾಸ ಇದೆ ಅದು. ಇಲ್ಲಿ ನಿಮ್ಮ ಈ ಒಂದು ಹಾಡನ್ನು ಹಾಡಬೇಕು ಅಂದರೆ ತುಂಬ ಅಭ್ಯಾಸವನ್ನು ಮಾಡಬೇಕು. ಯಾಕೆಂದರೆ ಅಶ್ವಥ್ ಸರ್ ಅವರು ನಮಗೆ ಗೊತ್ತಿದೆ, ಹೆಚ್ಚು ಪಲುಕುಗಳು ಇಲ್ಲದೆ ಭಾವನೆಯನ್ನೇ ಸಾಹಿತ್ಯದಲ್ಲಿ ತುಂಬಿ ಒಬ್ಬ ಹಾಡುಗಾರರಿಗೆ ಅದೊಂದು ಟಾಸ್ಕ್ ಹಾಗೆ ಕೊಟ್ಟು ಬಿಡ್ತಾರೆ. ನೋಡ್ಲಿಕ್ಕೆ ಹಾಡ್ಬಿಡ್ಬೋದು ಅನ್ನಿಸ್ತಿದೆ, ಆದರೆ ಹಾಡುವಾಗಲೇ ಗೊತ್ತಾಗೋದು ಹೇಗೆ ಅಂತ. ಜೊತೆಗೆ ಆ ರಾಗವು ಕೂಡ ಅಷ್ಟೆ, ಪುರಿಯದನಶ್ಯದು. ಈ ರಾಗದ ಬಗ್ಗೆ ಗೊತ್ತಾ ನಿಮಗೆ? ಬಹಳ ಅದ್ಭುತವಾದಂಥ ರಾಗ. ಓಕೆ, ಇನ್ನೊಂದೇನಪ್ಪ ಅಂದರೆ ಬಹಳಷ್ಟು ಕಡಿಮೆಯ ಫೀಮೇಲ್ಗಳು, ಎಲ್ಲ ಶ್ರುತಿಗಳು ಹಾಡುವವರು ಬಹಳಷ್ಟು ಕಡಿಮೆ. ಬಟ್ ನಿಮ್ಮ ಧ್ವನಿ ಏನಪ್ಪ ಅಂದರೆ ಯಾವ ಶ್ರುತಿಯನ್ನು ಕೊಟ್ಟರೂ ಕೂಡ ನೀವು ಹಾಡಬಲ್ಲಿರಿ ಎಂಬುದಾಗಿ ನೀವು ಸಾಮರ್ಥ್ಯ ತೋರಿಸ್ತಾ ಇದ್ದೀರಿ. ಆಮೇಲೆ ಮತ್ತೆ ಅಲ್ಲಿ ಆರದಿರಲಿ ಬದುಕು ಆಗಬೇಕು, ಅದು ಹಾರದಿರಲಿ ಅಂತ ಹಾಡ್ತಾ ಇದ್ರಿ. ಅದನ್ನ ಚೂರು ಸರಿ ಮಾಡ್ಕೊಳ್ಳಿ. ಯಾಕೆಂದ್ರೆ ದೀಪವು ಆರುವುದು, ಹಕ್ಕಿಗಳು ಹಾರುವುದು, ಹಾಗಾಗಿ ಅನರ್ಥ ಆಗ್ಬಿಡ್ತದೆ. ಓಕೆ, ಮತ್ತೆ ಅದ ಬಿಟ್ರೆ ಇನ್ನು ಸೂಪರ್ ನಿಜವಾಗ್ಲೂ. ಯಾಕೆಂದ್ರೆ ಅಲ್ಲಿ ಆ ಸ್ವರಭಾರಗಳು ಕೊನೆಯಲ್ಲಂತೂ
ಈ ಸಮುದ್ರದ ಅಲೆಗಳು ಹೇಗೆ ಮೇಲೆ ಕೆಳಗೆ ಬರ್ತದೋ ಆ ಕಂಪನಗಳ ಸ್ವರೂಪ ಇಲ್ಲಿಯೂ ಕೂಡ ಇದೆ. ಅದಕ್ಕೆ ಏನಪ್ಪ ಅಂದರೆ ಏಕಾಗ್ರತೆ ಬೇಕು ಅಂದಾಗ ಪರಿಶುದ್ಧವಾದ ಶ್ರುತಿ ಇರಬೇಕು. ಹಾಗಾಗಿ ಶ್ರುತಿಯ ಒಟ್ಟಿಗೆ ಲಯವು ಸಮ್ಮಿಶ್ರಣಗೊಂಡಾಗ ಒಂದು ಅದ್ಭುತವಾದ ಗಾಯನವು ಬರ್ತದೆ. ಓಕೆ, ಒಳ್ಳೆ ಗೀತೆನ ಕೇಳಿಸಿದ್ರಿ ಮೆಲೋನಾ, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಇಬ್ರು ತೀರ್ಪುಗಾರರು ನಿಮ್ಮ ಹಾಡಿನ ಆಯ್ಕೆಯ ಬಗ್ಗೆ, ಹಾಡಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನೀಡಿದ್ದಾರೆ. ಮುಂದೆ ನಿಮಗೆ ಶುಭವೇ ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇವತ್ತಿನ ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಸೌಮ್ಯ ಜೈನ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸೌಮ್ಯರವರೇ, ಸುಗಮ ಸ್ವರಸಾಗರ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನು ಭಕ್ತಿಗೀತೆ ಹಾಡ್ತಾ ಇದ್ದೀನಿ ಸರ್, ದೇವ ಮಾದೇವ ಬಾರೋ ಅಂತ. ದೇವ ಮಾದೇವ ಬಾರೋ, ಈ ಹಾಡನ್ನು ಆಯ್ಕೆ ಮಾಡ್ಲಿಕ್ಕೆ ಏನಾದ್ರೂ ವಿಶೇಷ ಕಾರಣ ಇದೆಯಾ? ಹಾ, ಅಂದ್ರೆ ಈ ರೌಂಡ್ ಅಲ್ಲಿ ಭಕ್ತಿಗೀತೆ ಇತ್ತಲ್ಲ, ಸೊ ಇದು ನಂಗೆ ಭಕ್ತಿಗೀತೆಯಲ್ಲಿ ಇದು ನಂದು ಫೇವ್ರೇಟ್ ಸಾಂಗ್. ಹಾಗೆ ಸೌಮ್ಯರವರ ಫೇವರೇಟ್ ಹಾಡು ದೇವ ಮಾದೇವ ಬಾರೋ, ನಾವೆಲ್ಲ ಕೇಳೋಣ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನದ ತೇರಿನವನೇ, ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮಜ್ಜನದ ಪ್ರಿಯ, ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ, ಗಂಡೊಲೆಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ, ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ, ಗಂಡೊಲೆಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ, ದೇವಾದಿ ದೇವರನ್ನೇ ಕಾಪಾಡಿದ ಸ್ವಾಮಿ, ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಸೌಮ್ಯ, ಸರ್, ಬಹಳ ಚೆನ್ನಾಗಾಯ್ತು, ಬಹಳ ಭಕ್ತಿಪೂರ್ಣವಾಗಿ ಹಾಡಿದ್ರಿ. ನಿಮ್ಗೆ ಈ ಹಾಡಿನ ಬಗ್ಗೆ ಏನು ಅನಿಸ್ತಾ ಇದೆ? ನಂಗೆ ಪ್ರಾಕ್ಟೀಸ್ ಅಲ್ಲೇ ಸ್ವಲ್ಪ ಒಳ್ಳೆ ಮಾಡಿ ಹಾಡ್ತಿದ್ದೆ ಇದ್ರಕ್ಕಿಂತ ಕೂಡ, ಹಾಗೆ ಅನ್ನಿಸ್ತು. ನನಗೆ ಬಹಳ ಖುಷಿ ಆಯ್ತು. ಯಶವಂತ್ ಸರ್, ನಿಮ್ಗೆ ಹೇಗಾಯ್ತು? ಸೌಮ್ಯ ಅವರೇ, ಹಲೋ ಸರ್. ತುಂಬಾ ಒಳ್ಳೆಯ ಆಯ್ಕೆಯ ಗೀತೆ. ಸೊ ನಿಮ್ಮ ಧ್ವನಿ ಅಂತೂ ತುಂಬಾ ಚೆನ್ನಾಗಿದೆ ಸೌಮ್ಯ. ಥ್ಯಾಂಕ್ ಯು ಸರ್. ಕೆಲವು ಪೋರ್ಷನ್ ಅಂತೂ ಸೊ ಅಮೇಝಿಂಗ್. ಅದು ಬಹಳ ಚೆನ್ನಾಗಿ, ಯಾಕೆಂದ್ರೆ ಒಂದು ಮೆಲುಧ್ವನಿಯ ಗಾಯಕಿ ನೀವು. ಮತ್ತೆ ಕೆಲವು ಕಡೆ ಏನಿಲ್ಲ, ಒಂದಷ್ಟು ಮುಕ್ತಾಯಗಳು ಆ ಕ್ಲಾರಿಫೈ ಒಂಚೂರು ಚಂದ ಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ. ಅದೇ ಬಿಟ್ರೆ ಇನ್ನು ಬೇರೆ ಯಾವುದೇ ನಿಮ್ಮ ಹಾಡುಗಾರಿಕೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸೊ ತುಂಬ ಚೆನ್ನಾಗಿದೆ ಟ್ಯೂನ್ ಅದು. ಮತ್ತು ನಿಮಗೆ ಶ್ರುತಿ ಏನಾರು ಹೈ ಆಯ್ತೇನೋ ಅಥವಾ ಹಾಗೇನಾರು ಆಗಿದ್ದಿದ್ರೆ ಒಂದು ಅರ್ಧ ಮನೆ ಕಡಿಮೆ ಮಾಡ್ಕೊಳ್ಬೋದು. ಆದರೆ ಪ್ರೀವಿಯಸ್ ರೌಂಡಲ್ಲೆಲ್ಲ ನೀವು ಆ ಒರಿಜಿನಲ್ ಶ್ರುತಿಲೇ ಹಾಡ್ತಾ ಇದ್ರಿ.
ಹೌದು ಸರ್. ಓಕೆ, ಇರ್ಲಿ. ಶೀತ ಏನಾರಾಗಿದೆ ನಿಮಗೆ? ಹಾ ಸರ್, ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ. ಅದರ ಎಫೆಕ್ಟ್ ಇರಬಹುದು. ಓಕೆ, ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಸೌಮ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಯಶವಂತ್ ಸರ್ಗೆ ತುಂಬಾ ಇಷ್ಟ ಆಗಿದೆ. ಬಹುಶಃ ಸ್ವಲ್ಪ ಕೋಲ್ಡ್ ಇದ್ರು ಬಹಳ ಚೆನ್ನಾಗಿ ಹಾಡಿದ್ದೀರಿ. ಶ್ರಾವ್ಯ ಮೇಡಮ್. ಸೌಮ್ಯ ಅವರೇ, ಹಲೋ ಮ್ಯಾಮ್. ವಾಯ್ಸ್ ಟೆಕ್ಸ್ಚರ್ ಚೆನ್ನಾಗಿದೆ ನಿಮ್ಮದು. ಸಂಗೀತ ಕಲಿತಾ ಇದ್ದೀರಾ ನೀವು? ಹಾಂ ಮ್ಯಾಮ್, ಕಲಿತಿದ್ದೇನೆ. ಅಭ್ಯಾಸ ಮಾಡಿ. ನಿಮ್ಮ ಸಿಂಗಿಂಗ್ ಇನ್ನೂ ತುಂಬ ಚೆನ್ನಾಗಾಗ್ತದೆ. ನಿಮ್ಮ ವಾಯ್ಸ್ ಆಲ್ರೆಡಿ ತುಂಬ ಚೆನ್ನಾಗಿದೆ. ನಿಮ್ಮ ಸಿಂಗಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೂ ನೀವು ಡೆವಲಪ್ ಮಾಡ್ಕೊಳ್ಬೋದು ನಿಮ್ಮ ಈ ಸಿಂಗಿಂಗಿಂದ. ನನಗೇನು ಅನಿಸಿತು ಅಂತಂದರೆ, ದ ವೇ ಯು ಸಿಂಗ್, ಅಂದರೆ ಈ ಪ್ರೆಸೆಂಟ್ ಮಾಡುವಾಗ ಪಲ್ಕುಗಳಾಗಲಿ ಅಥವಾ ಎಂಟೈರ್ ಹಾಡು ಆಗಲಿ ಚೆನ್ನಾಗಿದೆ. ಬಟ್ ಒಂದೇ ಒಂದು ವಿಷಯ ಏನಂತ ಹೇಳಿದರೆ, ನೀವು ಕಾನ್ಫಿಡೆಂಟ್ ಆಗಿ ಹಾಡಿ ಅಷ್ಟೇ. ನಿಮ್ಮ ಸಾಹಿತ್ಯ, ನಿಮ್ಮ ಹಾಡು, ನಿಮ್ಮ ಟ್ರ್ಯಾಕ್ ಅಲ್ವಾ ನೀವು ಹಾಡ್ತಾ ಇರೋದು. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಕಾಂಪಿಟೇಷನ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಒಳಗಡೆ ಭಯ ಎಲ್ಲ ಇರ್ತದೆ ಅಲ್ಲ, ಸರಿ ಹೌದು. ಬಟ್ ಎಸ್, ನೀವು ಕಾನ್ಫಿಡೆಂಟಾಗಿ ಹಾಡಿ. ಆಮೇಲೆ ಎಸ್, ನೀವು ಹಾಡ್ತಾ ಇರುವ ಹಾಡನ್ನು ನೀವು ಅಂದ್ಕೊಂಡು ಹಾಡಿ, ಅಂದರೆ ಎಂಜಾಯ್ ಮಾಡ್ತಾ ಹಾಡಿ. ಅಂದರೆ ಏನು ಹೇಳೋದು, ಹಾಂ ಇದು ನನ್ನ ಹಾಡು, ಇದು ನನ್ನ ಪ್ರೆಸೆಂಟೇಷನ್, ನೋಡಿ ನಾನು ಈ ಥರ ಹಾಡ್ತಾ ಇದ್ದೇನೆ ಅಂತ ಹೇಳುವಾಗೆ ನೀವೇ ಕಾನ್ಫಿಡೆಂಟಾಗಿ ಅದನ್ನು ಪ್ರೆಸೆಂಟ್ ಮಾಡಿಬಿಡಿ ಅಷ್ಟೇ, ಆಯಿತಾ? ಅಂಜಿಕೆಯಲ್ಲಿ ಹಾಡ್ತಾ ಹೋಗಬೇಡಿ. ಬಿಕಾಸ್ ಆ ಒಂದು ಕಾನ್ಫಿಡೆನ್ಸೇ ನಿಮ್ಮ ಹಾಡಲ್ಲಿ ತುಂಬ ಏನು ಹೇಳ್ತಾರೆ, ತುಂಬ ಎಂತ ಹೇಳೋದು, ಬ್ಯೂಟಿ ಆ್ಯಡ್ ಮಾಡ್ತದೆ ಓವರ್ ಆಲ್, ಆಯಿತಾ? ಇಂಪ್ರೆಷನ್ ತುಂಬ ಚೆನ್ನಾಗಿ ಬರ್ತದೆ. ತುಂಬ ಚೆನ್ನಾಗಿ ಹಾಡಿದ್ರಿ. ನಾನು ಈ ಪಾಯಿಂಟ್ಸ್ ಹೇಳಿದೆ ಅಂತ ಹೇಳಿ ನೀವು ಅಯ್ಯೋ ಹೇಗೆ ಹಾಡಿದ್ನೇನೋ ಅಂತೆಲ್ಲ ಅಂದ್ಕೊಂಡು ಮನೆಗೆ ಹೋಗಬೇಡಿ. ತುಂಬ ಚೆನ್ನಾಗಿ ಹಾಡಿದ್ದೀರಾ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಬಹುಶಃ ಕಾನ್ಫಿಡೆಂಟ್ ಹಿಂದಿದ್ದಷ್ಟು ಇಲ್ಲ ಅಂತ ಹೇಳಲಿಕ್ಕೆ ಕಾರಣ ಬಹುಶಃ ನಿಮ್ಗೆ ಕೋಲ್ಡ್ ಆದದ್ದೇ ಕಾರಣ ಏನಲ್ವಾ? ಹೌದು ಸರ್. ಅಲ್ವಾ? ಅದು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಹಾಡಿದ್ರೆ ಸ್ವಲ್ಪ ಹಾಗೆ ಅನಿಸ್ಬೋದು. ಆದ್ರೆ ನಮ್ಗೆಲ್ಲ ಬಹಳ ಖುಷಿ ಆಯ್ತು. ನಿಮ್ಗೆ ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಡೈಜಿವರ್ಲ್ಡ್ ಸ್ವರಸಾಗರದ ಸುಗಮ ಸ್ವರಸಾಗರ ಸುತ್ತಿನ ಈ ಸಂಚಿಕೆಯನ್ನು ನೀವು ವೀಕ್ಷಿಸಿದ್ದೀರಿ. ಇದರಲ್ಲಿ 5 ಜನ ಸ್ಪರ್ಧಾಳುಗಳು ಬಹಳ ಸುಂದರವಾಗಿ ಹಾಡಿದ್ದಾರೆ. ಯಾರು ಮುಂದಿನ ಹಂತಕ್ಕೆ ನೇರವಾಗಿ ತೇರ್ಗಡೆ ಆಗ್ತಾರೆ, ಯಾರು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ, ಇದೀಗ ನೋಡೋಣ. ಈ ಒಂದು ಸುತ್ತಿನಲ್ಲಿ 5 ಜನ ಸ್ಪರ್ಧಾಳುಗಳು ಒಬ್ಬರನ್ನೊಬ್ಬರು ಮೀರಿಸುವಂತೆ ಬಹಳ ಸುಂದರವಾಗಿ ಹಾಡಿದ್ದಾರೆ. ಯಶವಂತ್ ಸರ್ ಅವರು ಮುಂದಿನ ನಿಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಸುಂದರವಾದಂತಹ ಈ ಒಂದು ಸಂಚಿಕೆ, ಏಕೆಂದರೆ ಭಾವಗೀತೆಗಳನ್ನು ಕೇಳುವಂತಹ ಸುಯೋಗ ನಮ್ಮದು. ಆದರೆ ಒಂದು ಎಲ್ಲರಿಗೂ ಕೂಡ ಕಿವಿ ಮಾತು, ಡೈಜಿವರ್ಲ್ಡ್ ಸ್ವರಸಾಗರದ ಈ ಒಂದು ಸಂಪೂರ್ಣವಾದಂತಹ ಸೀರೀಸ್ ಏನಿದೆ, ಇಲ್ಲಿ ತೀರ್ಪನ್ನು ನಾವು ಕೊಡೋದಲ್ಲ, ತೀರ್ಪನ್ನು ನೀವು ತೆಗೆದುಕೊಳ್ಳೋದು. ಏಕೆಂದರೆ ಸಂಗೀತದ ಅಂಶಗಳನ್ನು ಆಧರಿಸಿಕೊಂಡು ಯಾರು ಹೆಚ್ಚು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಅದು ದೊಡ್ಡದಾಗ್ತಾ ಹೋಗ್ತದೋ ಅವರು ಸ್ಪರ್ಧೆಯಿಂದ ಹೊರಗೆ ಹೋಗ್ತಾರೆ. ಯಾರು ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಳ್ತಾ ಬರ್ತಾರೋ ಅವರು ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ಕೇವಲ ನಾಮಕಾವಸ್ಥೆ ಮಾತ್ರ. ಇನ್ನೊಂದೇನಪ್ಪ ಅಂದರೆ, ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಇಲ್ಲ. ನಿಮ್ಮ ಸ್ವರಕ್ಕೆ, ನಿಮ್ಮ ಸಂಗೀತ ಜ್ಞಾನಕ್ಕೆ, ನಿಮ್ಮ ಸಾಧನೆಗೆ ಮಾತ್ರ ನಾವು ಅಂಕಗಳನ್ನು ಇಲ್ಲಿ ನೀಡ್ತೇವೆ. ಅದನ್ನು ಆಧರಿಸಿಕೊಂಡು ಈ ಸಂಚಿಕೆಯ 5 ಜನ ಸ್ಪರ್ಧಿಗಳಲ್ಲಿ ಮೆಲೋನ, ಹೇಗನ್ನಿಸ್ತು ಇವತ್ತು ನೀವು ಹಾಡಿದ್ದು? ನನಗೆ ತುಂಬ ಖುಷಿ ಆಯಿತು ಸರ್. ಗುಡ್, ವೆರಿ ಗುಡ್. ನೆಕ್ಸ್ಟ್ ಐಶ್ವರ್ಯ. ತುಂಬ ಇಷ್ಟ ಆಯಿತು ಸರ್. ನೀವು ಹೇಳಿರೋ ಮಿಸ್ಟೇಕ್ಸ್ ಎಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹಾಡ್ತೇನೆ. ಓಕೆ, ನೀವು ನೇರವಾಗಿ ಸೆಲೆಕ್ಷನ್ ಅನಿಸ್ತದೋ ಅಥವಾ ವೇಟಿಂಗಲ್ಲಿ ಇರಬೇಕು ಅನ್ನಿಸ್ತದೋ? 50-50 ಸರ್. ಓಕೆ, ನೋಡೋಣ. ಓಕೆ, ಸೌಮ್ಯ. ನನಗೆ ಖುಷಿ ಆಯಿತು ಸರ್. ಮ್ಯಾಮ್ ಮತ್ತು ನೀವು ಹೇಳಿದಾಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಇನ್ನು ನೆಕ್ಸ್ಟ್ ನಾನು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತೇನೆ. ಓಕೆ, ಗುಡ್. ನೆಕ್ಸ್ಟ್ ಪ್ರಥಮ್, ನಿಮ್ಮ ಹಾಡುಗಾರಿಕೆ ಬಗ್ಗೆ ಏನು ಅಭಿಪ್ರಾಯಗಳು? ನೀವು ಹೇಳಿದ ಹಾಗೆ ಅದು ಸಾಂಗ್ ಸೆಲೆಕ್ಷನ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು. ಮತ್ತೆಲ್ಲ ಸ್ವಲ್ಪ ಮ್ಯಾಮ್ ಹೇಳಿದ ಹಾಗೆ ಬಾಯಿ ತೆಗೆದು ಹಾಡಲಿಕ್ಕೆ ಎಲ್ಲ ಅದೆಲ್ಲ. ಓಕೆ, ಕಾರ್ತಿಕ್. ಎಸ್ ಸರ್. ಹೇಗನ್ನಿಸ್ತು ನಿಮಗೆ? ಹಾಡಿದ್ದೇನೆ, ಆದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇತ್ತು. ಹಾಗಾಗಿ ಚಾನ್ಸ್ ಸಿಕ್ಕರೆ ತಿದ್ಕೊಂಡು ಇನ್ನೂ ಚೆನ್ನಾಗಿ ಹಾಡ್ತೇನೆ ಮುಂದಿನ ಸುತ್ತಲ್ಲಿ. ಓಕೆ, ನಾನು ತೀರ್ಪನ್ನು ಹೇಳೋಕ್ಕಿಂತ ಮುಂಚೆ 5 ಜನರಲ್ಲಿ ಯಾರು ಥಟ್ ಅಂತ ಉತ್ತರ ಹೇಳಬೇಕು. ಬೇರೆ ವೇದಿಕೆಗಳಲ್ಲಿ ಹಾಡ್ತಾ ಇದ್ರಿ, ಈ ವೇದಿಕೆಯಲ್ಲಿ ಹಾಡುವುದರ ಮೂಲ ಉದ್ದೇಶ ಮತ್ತು ಅದ್ರಲ್ಲಿ ಸಿಗುವಂಥ ಅಂಶ ಏನು? ಥಟ್ ಅಂತ ಹೇಳಬೇಕು. ಇದು ಡೈಜಿವರ್ಲ್ಡ್ ಸ್ವರಸಾಗರ ಏನಿದೆ, ತುಂಬ ದೊಡ್ಡ ವೇದಿಕೆ.
ಎಷ್ಟೋ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮುಂದೆ ಹೋಗಬೇಕು ಅಂತ ಎಷ್ಟೋ ಟ್ರೈ ಮಾಡಿದ್ದೆ. ಆದರೆ ಕಾಂಪಿಟೇಷನ್ ಜಾಸ್ತಿ ಇತ್ತಲ್ಲಿ, ಹಾಗಾಗಿ ಎಲ್ಲೂ ಚಾನ್ಸ್ ಸಿಕ್ಕಿರಲಿಲ್ಲ. ಆದರೆ ದೈಜಿ ವರ್ಲ್ಡ್ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ. ಹಾಗಾಗಿ ನನಗೆ ಅಪ್ಪ, ಅಮ್ಮ, ಅಜ್ಜಿ ಮತ್ತು ಅಕ್ಕ ಅವರೆಲ್ಲರಿಗೂ ತುಂಬ ಇಷ್ಟ ನನ್ನ ಸಿಂಗರಾಗಿ ನೋಡೋಕ್ಕೆ. ಇದರಿಂದ ತುಂಬ ಖುಷಿಯಲ್ಲಿದ್ದಾರೆ ನಮ್ಮ ಫ್ಯಾಮಿಲಿ, ಆಮೇಲೆ ಫ್ಯಾಮಿಲಿ ರಿಲೇಟಿವ್ಸ್ ಆಗಲಿ. ಅಣ್ಣ ಬಂದಿದ್ದಾನೆ, ಅವನು ಸಹ ತುಂಬ ಖುಷಿಯಿಂದ ಇದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್. ಆದರೆ ಎಲ್ಲ ಸ್ಪರ್ಧಿಗಳು ಒಂದು ನೆನ್ಪಿಟ್ಕೊಳ್ಳಿ, ಈಗ ಡೈಜಿ ವರ್ಲ್ಡ್ ಸ್ವರಸಾಗರ ಬೇರೆ ಬೇರೆ ಚಾನಲ್ನವರೆಲ್ಲ ನಮ್ಮ ಈ ಶೋವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಗುರ್ತಿಸುವಂಥದ್ದು ನಮ್ಮನ್ನೆಲ್ಲ, ಗುರ್ತಿಸುವುದು ನಿಮ್ಮನ್ನು. ಹಾಗಾಗಿ ಎಲ್ಲರೂ ಕೂಡ ಕಠಿಣ ಅಭ್ಯಾಸವನ್ನು ಮಾಡಲೇಬೇಕು, ಏಕೆಂದರೆ ಸ್ಪರ್ಧೆ ಕಠಿಣದೆಡೆಗೆ ಸಾಗ್ತಾ ಇದೆ. ಓಕೆ, ಇದೆಲ್ಲ ಅಂಶಗಳನ್ನು, ಇವತ್ತಿನ ಹಾಡುಗಾರಿಕೆ ಅಂಶಗಳನ್ನು ಮಾತ್ರ ಗಮನಿಸಿಕೊಂಡು ಈಗ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾ ಇರತಕ್ಕಂಥವರು 3 ಜನ ಇದ್ದೀರಿ. ಇನ್ನು ಉಳಿದಂಥ 2 ವೇಟಿಂಗ್ ಲಿಸ್ಟಲ್ಲಿ ಮಾತ್ರ ಇರ್ತೀರಿ. ಯಾಕೆಂದರೆ ಇಡೀ ಸೀರೀಸ್ ಕಂಪ್ಲೀಟ್ ಆದಮೇಲೆ, ಅಂದರೆ ಈ ಭಾವಗೀತೆಗಳ ಇನ್ನು ಸ್ಪರ್ಧೆ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ರಿಸಲ್ಟ್ ಏನಂತ ಗೊತ್ತಾಗ್ತದೆ. ಆದರೆ ಈಗ ನೇರವಾಗಿ ಆಯ್ಕೆಯಾದಂಥವ್ರು 3 ಜನರು ಐಶ್ವರ್ಯ ಜೋಗಿ, ಕಾರ್ತಿಕ್ ಮತ್ತು ಮೆಲೋನಾ. ಈ 3 ಜನ ಸ್ಪರ್ಧಿಗಳು ನೇರವಾಗಿ ಆಯ್ಕೆಯಾಗಿದ್ದೀರಿ. ಇನ್ನು ಉಳಿದಂಥ 2 ಸ್ಪರ್ಧಿಗಳು ಪ್ರಥಮ್ ಹಾಗೂ ಸೌಮ್ಯ ವೇಟಿಂಗ್ ಲಿಸ್ಟಲ್ಲಿ ಇರ್ತೀರಿ. ಸ್ವಲ್ಪ ತೀರ್ಪನ್ನು ಕಾದಿರಿಸಲಾಗ್ತದೆ. 30 ಜನರ ಸ್ಪರ್ಧೆಯು ಆದ ನಂತರ ರಿಸಲ್ಟ್ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ 5 ಜನಕ್ಕೂ ಕೂಡ ಅಭಿನಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಎಲ್ಲ ಹಾಡುಗಾರರು ಕೂಡ ಹೇಳ್ತಾ ಇದ್ದಾರೆ, ತಾವು ಮಾಡಿದ ಸಣ್ಣ ಸಣ್ಣ ತಪ್ಪುಗಳಿಂದ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೂ ಗೊತ್ತಿದೆ, ತಿದ್ಕೊಳ್ಬೇಕಂತ ಅವ್ರ ಅನಿಸಿಕೆ ಕೂಡ ಇದೆ. ಹೆಚ್ಚಾಗಿ ನಾವು ಮಾಡಿದ ತಪ್ಪುಗಳನ್ನು ನಾವು ಒಪ್ಕೊಳ್ಳಲ್ಲ, ಆದರೆ ಇವ್ರಿಗೆ ಕೂಡ ಗೊತ್ತಿದೆ ನಾವು ತಪ್ಪು ಮಾಡಿದ್ದೇವೆ ಸಣ್ಣದು, ಮತ್ತು ತೀರ್ಪುಗಾರರು ನಮ್ಗೆ ಹೇಳಿದ್ದಾರಂತ. ಒಂದು ಮುಂದೆ ಬರುವ ಹಾಡುಗಾರರ ಲಕ್ಷಣ. ಆದ್ದರಿಂದ ಇವರೆಲ್ಲರಿಗೂ ಒಳ್ಳೆಯ ಭವಿಷ್ಯವಿದೆ ಅಂತ ಹೇಳ್ತಾ, ಯಾರೆಲ್ಲ ಮುಂದಿನ ಹಂತಕ್ಕೆ ನೇರವಾಗಿ ತೇರ್ಗಡೆಗೊಂಡಿದ್ದೀರಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ವೇಟಿಂಗ್ ಲಿಸ್ಟ್ನಲ್ಲಿರೋರು ಯಾವುದೇ ನಿರಾಶೆ ಅನುಭವಿಸಬೇಕಾಗಿಲ್ಲ. ಎಲ್ಲ 30 ಜನ ಹಾಡಿದ ನಂತರ ನಿಮ್ಮ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಭಾವಸ್ವರಗಳ ವೇದಿಕೆ ದೈಜಿ ವರ್ಲ್ಡ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿ ವರ್ಲ್ಡ್ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರ ಸಾಗರ.